ಅಪ್ಪಯ್ಯ ಅಲ್ಲಿ ನೋಡಿ ಅಪ್ಪಯ್ಯ ಇವನ್ ಮತ್ತೆ ವಾಪಸ್ ಬಂದ್ಬಿಟ್ಟವನೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಇವನ್ ನೋಡಿದ್ರೆ ಮತ್ತೆ ನೋಡಿನ ಮನೆನೇ ಸುರಿಸ್ತಾವನೆ. ನನ್ನ ಮಕ್ಕಳ್ರ ಗೌಡ್ರು ಅಮಾಸೆನ ದತ್ತುಕ್ ತಗೊಂಡ್ರೆ ಅವ್ರ ಆಸ್ತಿನೆಲ್ಲ ನುಂಗಿ ನೀರ್ ಕುಡಿಬೋದು ಅಂತ ಪ್ಲಾನ್ ಮಾಡಿದ್ರಿ ಅಲ್ವಾ? ನಿಮ್ಮ ಕಂತ್ರಿ ಬುದ್ಧಿ ನನಗ್ ಗೊತ್ತಿಲ್ವಾ? ನಾನೇ ಗೌಡ್ರಿಗೆ ಹೇಳ್ದೆ ಅವನ್ನೇನಾದ್ರೂ ದತ್ತುಕ್ ತಗೊಂಡ್ಬಿಟ್ರೆ ನಿಮ್ಮ ಮನೆನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ ಬ್ಯಾಡಿ ಅಂತ ನಾನೇ ಹೇಳಿ ತಡೆದಿದ್ದು. ಅರ್ಥ ಮಾಡ್ಕೊಂಡ್ರು? ಪಟೇಲ್ರಿಗೆ ಜೈ. ಪಟೇಲ್ರೆ ಹೋಯ್ತು ನಮ್ ಪ್ಲಾನ್ ಎಲ್ಲ ಒಳ್ಳೆ ಹುಣ್ಸೆ ಅಂತ ತೊಳೆದಂಗ ಆಗೋಯ್ತು. ನೀನೇನು ಯೋಚನೆ ಮಾಡಬೇಡ ಮಗನೇ, ನಾನು ಅಷ್ಟು ಸೀರಿಯಸ್ ಆಗಿ ಸೋಲಕ್ ಕೊಡೋನಲ್ಲ. ಆ ರಾಜನ ಹೆಣ ಉಳಿಸ್ತೀನಿ, ಅಮಾಸನ ದತ್ತು ತಗೊಳಕ್ ಮಾಡ್ತೀನಿ. ನೀನು ಎದುರ್ಕೋಬೇಡ, ಒಂದ್ ಕೆಲಸ ಮಾಡು, ಅಲ್ಲಿ ಹೋಗಿ ಏನ್ ನಡೀತೈತೆ ಅಂತ ನೋಡ್ಕೊಂಬ ಹೋಗು. ನೋಡಿ ಹೆಂಡತಿ ಮಗ ಕಣ್ಣು ಕಾಣಿಸ್ಲಿಲ್ಲ ಅಂತ ಅದ್ ಹೇಗ್ ಸ್ವರ್ಗೋಗಿದ್ದೀರಾ? ನಾನೇನು ಸ್ವರ್ಗೋಗಿಲ್ಲ, ಗುಂಡ್ಗೆ ಇದ್ದೀನಿ. ಇದೀರಾ. ನಾನು ನಿಮ್ ಕೈಯಲ್ಲಿ ತಾಳಿ ಬೊಟ್ಟು ಕಟ್ಟಿಸ್ಕೊಂಡಾಗಿಂದ ನೋಡ್ತಾನೆ ಇದ್ದೀನಿ ನಿಮ್ ಭಾರನ, ನಿಮ್ಮ ಆರೋಗ್ಯನ. ನನ್ನ ಆರೋಗ್ಯಕ್ಕೆ ಏನಾಗಿದೆ ನೋಡಿದ್ರೆ ಗೊತ್ತಾಗಲ್ವಾ? ಹೆಂಡತಿ ಮಗ ಕಣ್ಣು ಕಾಣಿಸ್ಲಿಲ್ಲ ಅಂತ ಕೊರಗಿ ಸ್ವರ್ಗೋಗಿರೋದು ನನಗ್ ಕಾಣಿಸ್ತಾ ಇದೆ. ಸರಿ, ಅದಕ್ಕೇನೀಗ? ನನ್ ಕೈಯಾರ ಅಡಿಗೆ ಮಾಡಿ ಬಡಿಸ್ತೀನಿ, 4 ತುತ್ತು ನುಂಗ್ರಿ, ಎಲ್ಲ ಸರಿ ಹೋಗುತ್ತೆ. ನನ್ಗೇನು ಬೇಡ. ಅವಳು ಮೊದ್ಲೇ ಯೋಚನೆ ಮಾಡಿ ಅವಳು ಎದೇನೋ ಬಂದ್ಬಿಟ್ಟೈತೆ ಅಪ್ಪಯ್ಯ. ಅವಳು ಬಂದ್ರೆ ಯಾವುದೇ ಕಾರಣಕ್ಕೂ ಅವಳು ಮನಸ್ಸನ್ನು ನೋಯಿಸ್ಬೇಡ ಅಪ್ಪಯ್ಯ. ಸರಿ, ಬಂದ್ ಕೆಲ್ಸ ಮುಗಿಸ್ಕೊಂಡು ಹೋಗು. ಈಗ ತಾನೇ ಸೇವೆ ಶುರು ಆಗ್ತಾ ಇದೆ, ಅಷ್ಟು ಬೇಗ ಮುಗಿದೋಗುತ್ತಾ? ರೀ ಯಜಮಾನ್ರೆ, ಅನ್ನಿ ಊಟ ತಿನ್ನಿಸ್ತೀನಿ. ನಾನೇನು ಸಣ್ಣ ಮಗ ಏನೇ ಬಾಯ್ತು ತಿನ್ನೋದಕ್ಕೆ? ಆಗಲ್ಲ, ಹೋಗು. ನೋಡಿ, ಊಟದ ವಿಷಯದಲ್ಲಿ ಗಂಡ ಆದ್ರೂ ಸರಿನೇ, ಮಗ ಆದ್ರೂ ಸರಿನೇ, ಒಂದೇ ತರ ನೋಡಿ. ಜಾಣವರೇ. ಏನೋ ಮದ್ವೆ ಸೀರೆ ಉಟ್ಕೋಬೇಕು ಅಂತ ಆಸೆ ಪಟ್ಟಿ ಅಂತೆ, ತೆಗೆದುಟ್ಕೋ. ಅಪ್ಪಯ್ಯ ಹೋಯ್ತು ಎಲ್ಲ ಮುಗಿದೋಯ್ತು. ಏನಾಯ್ತಲ್ಲ, ಯಾಕೆ ಅಳ್ತಾ ಇದೀಯಾ? ಅಲ್ಲಿ ದೊಡ್ಡಮ್ಮ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಮಗನೇ. ನರಿ ಬುದ್ಧಿ ಏನು ಕೆಲಸ ಮಾಡ್ಲಿಲ್ಲ. ನಾಯಿ ತರ ಮೇಲ್ ಬಿದ್ದೆ ಕಚ್ಚಬೇಕು. ಏನು, ಅವನು ದೊಡ್ಡೇಗೌಡನ ಕೊಲೆ ಮಾಡ್ತಾನ? ಏನ್ ಹೇಳ್ತಾ ಇದೀರ ನೀವು? ಹೌದು ಇನ್ಸ್ಪೆಕ್ಟ್ರೆ, ನಮ್ ದೊಡ್ಡಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ಅವರು ನಾಳೆ ನನ್ನ ತಮ್ಮ ಅಮಾವಾಸ್ಯೆನ ದತ್ತು ತಗೊಂತಾ ಇದ್ದಾರೆ. ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗುತ್ತಲ್ಲ ಅನ್ನೋ ಹೊಟ್ಟೆವರಿಗೆ ಆ ರಾಜ ಸುಮ್ನೆ ಇರ್ತಾನ ಹೇಳಿ? ಏನಾದ್ರೂ ಮಾಡೇ ಮಾಡ್ತಾನೆ. ಇನ್ನೇನೋ ಮಾಡ್ತಾನೆ. ನಮ್ಮ ಅಣ್ಣಂದು ಇಲ್ಲ ಅಮಾಸದ ಪ್ರಾಣ ತೆಗಿತಾನೆ ಅಷ್ಟೇ. ನೀವೇನ್ ಹೆದರ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ಗೌಡ್ರೆ, ನಿಮ್ಮನ್ನ ಮದ್ವೆ ಆಗೋಕೆ ಪುಣ್ಯ ಮಾಡಿದೀನಿ. 7 ಜನ್ಮಕ್ಕೂ ನಿಮ್ ಹೆಂಡತಿಯಾಗಿ ಇರ್ಬೇಕು ಅಂತ ಆಸೆ ಪಡ್ತೀನಿ. 7 ಜನ್ಮದ ಕತೆ ಹಂಗಿರ್ಲಿ, ಈ ಜನ್ಮದ ಹೇಳು. ತಾಯಿ ಮಗ ಎಲ್ಲೋ ಹೋಗ್ತೀವಿ ಅಂದ್ರೆ ಹೋಗಲ್ವೋ? ಏನಂದ್ರಿ? ನಾವೆಲ್ಲಿಗೆ ಹೋಗೋಣ ನಮ್ದೇವ್ರನ್ನ ಬಿಟ್ಟು? ನೋಡ್ದೇನ್ಲ ಮಗ, ಮುದಿಗೌಡ ಈ ವಯಸ್ಸಿನಾಗ ಹೆಂಡ್ರ ಹತ್ರ ಹೆಂಗ್ ಸರಸ ಆಡ್ತಾವನೆ. ಏನ್ ದೊಡ್ಡೇಗೌಡ, ಇದ್ದಕ್ಕಿದ್ದಂಗೆ ಹೆಂಡತಿ ಮಗನ ಮೇಲೆ ಪ್ರೀತಿ ಉಟ್ಬಿಡ್ತೇನೋ? ಎಷ್ಟು ದುರಹಂಕಾರ ನಿನ್ಗೆ! ಗೌಡ್ರನ ಹೆಸರು ಕೂಗ್ತೀಯೇನೋ? ಏಯ್, ಬಾಯಿ ಮುಚ್ಕೊಂಡು ಸುಮ್ಕೆ ಬಿದ್ದಿರೆ ಮುದ್ಕೆ. ಏನಾಯ್ತು ನಿಮ್ಗೆ? ಹಿಂಗ್ ಮಾತಾಡ್ತಾ ಇದ್ದೀರಿ? ತಲೆಗೆಲೆ ಕೆಟ್ಟಿದೀವ ಹೆಂಗೆ? ಹೌದಾ, ತಲೆ ಕೆಡಿಸೋರು ನೀನು. ನನ್ ಮಗನ್ ದತ್ತು ತಗತೀನಿ ಅಂತ ಹೇಳಿ ಈಗ ಮಾತು ತಪ್ತಾ ಇದೀಯಾ? ಮಾತಿಗೆ ತಪ್ತಾ ಇದ್ದೀನಿ ಅಂತ ನಿಮ್ಗೆ ಯಾರೋ ಹೇಳಿದ್ದು? ನೀವ್ ಆಡ್ತಾರ ನಾಟಕ ನನಗೆ ಗೊತ್ತು. ನಾವೇನ್ ಸೀದಾಗ ಹೂವ ಇಟ್ಕೊಂಡಿಲ್ಲ. ದಿಕ್ಕು ದೇಶ ಹೇಳ್ತಾರೆ ಪರದೇಶದ ಮಗನಿಗೆ ಆಸ್ತಿ ಬರೀತೀಯಾ? ಅವ್ನಿಗೆ ಏನಾಯ್ತು ಆಸ್ತಿ ಮೇಲೆ ಹಕ್ಕು? ನಾವು ನಿನ್ನ ಸಂಬಂಧಿಕರು, ನಮ್ಗಾಯ್ತು ಆಸ್ತಿ ಮೇಲೆ ಹಕ್ಕು. ಇಷ್ಟು ದಿವಸ ನಮ್ ಮುಂದೆ ತಗ್ಗಿ ಬಗ್ಗಿ ನಾಯಿ ತರ ಬಾಲ ಮುದ್ರಕೊಂಡಿದ್ದವ್ರು ಇವತ್ತು ಊಸರ ಮೇಲೆ ತರ ಬಣ್ಣ ಬದಲಾಯಿಸ್ತೀರಾ? ಬಣ್ಣ ಬದಲಾಯಿಸ್ಲಿಲ್ಲ ಅಂದ್ರೆ ಬದುಕಾಗಿಲ್ಲ. ಬದುಕೋಕ್ ಆಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಸಾಯಿರಿ. ಮುದ್ಕೆ, ಸಾಯ್ಬೇಕಾಗಿರೋದು ನಾವಲ್ಲ, ನೀವು.
ನೀನ್ ಟಿಪ್ಪರ್ ಲಾಗ ಹಾಕಿದ್ರು ನಿನ್ನ ಮಗನ ದತ್ತಿಗೂ ತಗೊಳಲ್ಲ, ನನ್ನ ಆಸ್ತಿನಲ್ಲಿ ಬಿಡಿಗಾಸು ಕೊಡಲ್ಲ. ಕೊಡಲ್ಲ ಅಂದ್ರೆ ಹೆಂಗ್ ತಗೋಬೇಕು ಅಂತ ನನಗ್ ಗೊತ್ತು. ನೋಡಿದ್ರಾ ಇವ್ರ ಯೋಗ್ಯತೆ ಏನು ಅಂತ? ಈಗ್ಲಾದ್ರೂ ಅರ್ಥ ಆಯ್ತಾ ನಮ್ಮ ಮಗನ ಯೋಗ್ಯತೆ ಏನು ಅಂತ? ಅಯ್ಯೋ, ಇವ್ರ ಮಾತೆಲ್ಲ ಕೇಳ್ಕೊಂಡು ನಮ್ಮ ಮಗನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ನಲ್ಲ ಕಣೆ. ಲೇ ಗಂಗಾ, ನಮ್ಮ ಮಗ ಅಪರಂಜಿ ಕಣೆ, ಅಪರಂಜಿ. ನಿಂತ್ಕೋ. ಏಯ್, ಕೈಲಿರೋ ಗನ್ನ ಕೆಳಗ್ ಬಿಸಾಕು. ಮಗ, ಪೊಲೀಸ್ನವ್ರು ಬಂದವ್ರೆ ಅಂತ ಕಾಣಿಸುತ್ತೆ. ನೀನ್ ಇವ್ರನ್ನ ಕರ್ಕೊಂಡ್ ನಡಿ, ನಾನು ನೋಡ್ಕೊಂಡ್ ಬರ್ತೀನಿ. ತಗೋ. ನಡೀಲಿ. ಯು ಆರ್ ಅಂಡರ್ ಅರೆಸ್ಟ್. ನಾನೇನ್ ಮಾಡಿದೆ ಅಂತ ಅರೆಸ್ಟ್ ಮಾಡ್ತಾ ಇದ್ರೆ ಇನ್ಸ್ಪೆಕ್ಟರ್? ರುದ್ರೇಗೌಡ್ರ ಮಗನ ನಿಮ್ಮ ಅಪ್ಪ ದತ್ತಕ್ ತಗೋತಾನೆ ಅಂತ ನಿನಗ್ ಸಿಟ್ಟು ಬಂದು ನಿಮ್ಮ ಅಪ್ಪನ ಸಾಯಿಸಕ್ ಹೊರಟಿದ್ಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಸುಳ್ಳು. ತಂದೆ ತಾಯಿನ ಕೊಲ್ಲುವಂತ ಕಟ್ಕಲ್ಲ ನಾನು. ನೋಡಿ, ನಮ್ ಚಿಕ್ಕಪ್ಪನಿಂದ ನಮ್ ತಂದೆ ತಾಯಿಗೆ ಆಪತ್ತಿದೆ, ದಯವಿಟ್ಟು ಒಳಗೆ ಹೋಗ್ಬಿಡಿ. ಏಯ್, ಕತೆ ಎಲ್ಲ ಹೇಳ್ಬೇಡ, ನಡಿ ಸ್ಟೇಷನ್ಗೆ. ಅಯ್ಯೋ, ನಿಜವಾಗ್ಲೂ ನಮ್ ತಂದೆ ತಾಯಿ ಆಪತ್ತಲ್ಲಿದ್ದಾರೆ, ದಯವಿಟ್ಟು ನನ್ನ ಮಾತು ನಂಬಿ. ನೋಡ್ರಿ ರುದ್ರೇಗೌಡ್ರೆ, ನೀವು ನಿಮ್ಮ ಅಣ್ಣ ಅತ್ತಿಗೆನ ಕೊಲೆ ಮಾಡಕ್ ನೋಡ್ತಿದ್ದೀರಿ ಅಂತ ಹೇಳ್ತಿದ್ದಾನೆ ಇವನು. ಶಿವ ಪರಮಾತ್ಮ, ನಾನು ನಮ್ಮಣ್ಣ ರಾಮ ಲಕ್ಷ್ಮಣ ತಂಗಿದ್ದೀವಿ. ಇನ್ಸ್ಪೆಕ್ಟ್ರೆ, ಇವನ ಮಾತು ನಂಬೇಡಿ. ಆಸ್ತಿ ಸಿಗಲಿಲ್ಲ ನನ್ನ ಜಿದ್ಗೆ ಇಷ್ಟು ದಿನ ಪ್ರೀತಿ ನೋಡ್ಕೊಂಡು ತಂದೆನ ಹೊಲಕ್ ಬಂದಿರೋನು ಇವನು. ಸುಳ್ಳು ಇನ್ಸ್ಪೆಕ್ಟರ್. ನಮ್ ತಂದೆನ ಕರ್ಸಿ, ನಮ್ ತಂದೆ ನಿಜ ಅಂದ್ರೆ ನೀವ್ ಏನ್ ಶಿಕ್ಷೆ ಬೇಕಾದ್ರೆ ಕೊಡಿ. ಸರಿ ಇನ್ಸ್ಪೆಕ್ಟರ್, ಇವ್ನು ಹೇಳ್ದಂಗೆ ಆಗ್ಲಿ. ನಮ್ಮ ಅಣ್ಣ ಕರ್ಕೊಂಡ್ ಬರ್ತೀನಿ, ನೀವೇ ವಿಚಾರಿಸಿ. ಏಯ್, ಹೊರಗಡೆ ಪೊಲೀಸ್ನವ್ರು ಬಂದವ್ರೆ, ಜೊತೆಗೆ ನಿನ್ ಮಗನು ಅವನೇ. ಇನ್ ನೋಡ್ಬೇಕಂತೆ. ಅಲ್ಲೇನಾರ ಬಾಲ ಬಿಚ್ಚಕ್ ನೋಡ್ದಿಯೋ ನಿನ್ ಹೆಂಡತಿ ಕತೆ ಹರಿಕತನೆ. ನಡಿ. ಇನ್ಸ್ಪೆಕ್ಟ್ರೆ, ನೀವೇ ಕೇಳಿ. ಏನ್ ಗೌಡ್ರೆ, ನಿಮ್ಮ ತಮ್ಮನಿಂದ ನಿಮಗೆ ಏನಾದ್ರೂ ಕಿರುಕುಳ ಇದೆಯಾ? ಇಲ್ಲ. ಹಾಗಾದ್ರೆ ನಿಮ್ ಮಗನಿಂದ ನಿಮಗೆ ಪ್ರಾಣಾಪಾಯ ಇದೆಯಾ? ಹೌದು. ಕೇಳ್ದೇನೋ ಬದ್ಮಾಶ್, ಈಗೇನು ಹೇಳ್ತೀಯಾ? ಸುಳ್ಳು ಇನ್ಸ್ಪೆಕ್ಟರ್. ಒಳಗಡೆ ನಮ್ಮ ಮಸ್ಲ ತಳಿತಾರೆ, ನಮ್ಮ ಅಪ್ಪ ಎದ್ರಕೊಂಡ್ಬಿಟ್ಟಿದ್ದಾರೆ, ನಮ್ಮ ಅಮ್ಮನ ಕರ್ಸಿ ನಿಜ ಗೊತ್ತಾತೆ. ಏಯ್, ನಡಿಯೋ. ದಯವಿಟ್ಟು ನನ್ನ ಮಾತು ಕೇಳಿ. ನಾನ್ ಕಪ್ಪಲ್ ಕೂತ್ಕೊಂಡು ಕತೆ ಹೇಳುವಂತೆ ನಡಿ. ಏಯ್, ನಮ್ಮ ಅಪ್ಪ ಅಮ್ಮನಿಗೆ ಏನಾದ್ರು ಆಯ್ತು ಅಂದ್ರೆ ನೀನು ನಿನ್ ಮಗ ಇಬ್ರು ನಡಿಯಲೇ. ಬೆಂಕಿ ತಗೊಂಬರೋದು ಕೈಯಲ್ಲೇನೋ ಬಗ್ಗಿತು. ದೊಡ್ಡಪ್ಪನ ದೊಡ್ಡಮ್ಮನ ಸುಡ್ಬೇಕಂದ್ರಲ್ಲ, ಅದಕ್ಕೆ ಬೆಂಕಿ ಹೆಂಗಾಗತ್ತೆ? ಜೊತೆಲಿ ಸೀಮನು ತಂದೆ. ಭೇಷ್ ಮಗನೇ, ಇಷ್ಟು ವರ್ಷಕ್ಕೆ ಇವತ್ತು ಬುದ್ಧಿಗೆ ಕೆಲಸ ಮಾಡಿದೆ. ಹಚ್ಚು ಬೆಂಕಿನ. ಏನು ಮಾಡ್ತಾ ಇದೀಯಾ? ಗೊತ್ತು, ಆ ಬೇಕಪ್ಪ ನಮ್ಮ ಅಣ್ಣ ಅಂತಾನು ಗೊತ್ತು. ಅಮಾವಾಸ್ಯೆ ನನಗಲ್ಲ, ನಿನಗೆ. ಅದಕ್ಕೆ ಸೀಮೆನ ಸುಡ್ತಿದ್ದು. ಇಷ್ಟ ದಿನ ನೀ ಮಾಡ್ತಾ ಇದ್ದ ಅಲ್ಕ ಕೆಲ್ಸನ ನೋಡ್ತಾ ಬಂದೆ. ದೊಡ್ಡಪ್ಪ, ಇವ್ನು ನಿಮ್ ತಮ್ಮ ಅಲ್ಲ, ನಿನ್ ಪಾಲಿನ ದೊಡ್ಡ ಶತ್ರು. ನಿನ್ ಲಕ್ಷಾಂತರ ರೂಪಾಯಿ ದುಡ್ಡನ್ನ ತಿಂದು ತೇಗಿದ್ದಾರೆ. ಇದನ್ನೆಲ್ಲ ನಾನ್ ಮುಂಚೆನೆ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಧೈರ್ಯ ಸಾಲಿಲ್ಲ. ಇವತ್ತು ದೇವ್ರಂತ ನಿಮ್ಮನ್ನ ಸಾಯ್ಸಕ್ ಹೊಟ್ರಲ್ಲ, ಅದ್ ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ಏಯ್, ನಿನ್ ಚಮಚಗಳಿಗೆ ಹೇಳು ಬಿಚ್ಚಿ ಬಿಡಕ್ಕೆ, ಇಲ್ಲ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಬಿಚ್ಚು, ಏನ್ ನೋಡ್ತೀಯ? ಬಿಚ್ಚು. ಏಯ್, ಏನ್ ನೋಡ್ತಿದ್ಯಾ? ಬಿಚ್ಚ ಬೇಕಪ್ಪ, ಬಿಚ್ಚ ಬಿಚ್ಚ. ಏನಂದೆ? ನಾನು ಮುದುಕಿನ? ಅತ್ತೆ, ಮಾವ, ಬೇಗ ಬನ್ನಿ, ಬೇಗ ಬೇಗ. ಇನ್ಸ್ಪೆಕ್ಟರ್, ನಮ್ ಚಿಕ್ಕಪ್ಪ ತುಂಬಾ ಕೆಟ್ಟವನು. ಆಸ್ತಿಗೋಸ್ಕರ ಅವ್ರನ್ನ ಕೂಡ ಹಾಕಿದಾನೆ. ನನಗೆಲ್ಲ ಗೊತ್ತಿದೆ. ಅಯ್ಯೋ, ಅವ್ರ ಜೀವಕ್ಕೆ ಅಪಾಯ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಗೊತ್ತಿದೆ, ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ. ಯಾಕ್ರಿ, ಏನಾಯ್ತು? ಅರ್ಧದಲ್ಲಿ ಚೀಪ್ ಇದ್ದೋಗ್ಬಿಟ್ಟು ಎಲ್ಲ ಒದ್ದಾಡ್ತಾರೋ, ಕಾಪಾಡಿ. ಹೌದಾ? ಸ್ವಲ್ಪ ಹೇಳ್ಕೊಳ್ಳಿ ಇದನ್ನ. ಕೊಡಿ. ಅಯ್ಯಯ್ಯೋ. ಎಸ್ಕೇಪ್. ನಿನಗೂ ನಿನ್ನ ಹೆಂಡತಿಗೂ ಬೆಂಕಿ ಹಚ್ಚಿ ಮನೆಯಾಗೆ ಸುಡ್ಬೇಕು ಅಂತಿದ್ದೆ, ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ನೀರ್ನ ಬಿಸಿ ಸಾಯಕ್ಕೆ. ಎಲ್ಲರಿಗೂ ಕೈ ಕಾಲು ಕಟ್ಟಿ ಕಾಲುವೆ ಬಿಸಾಕ್ರ.
ಅಲ್ಲೋಡಿ ಬನ್ನಿ ಪಟೇಲ್ರೆ ಬನ್ನಿ, ನಿಮ್ಮಮ್ಮ ನಿಮ್ಮಪ್ಪ ಉಳಿಸ್ಕೋಬೇಕಾ? ಬನ್ನಿ. ಯಾಕೆ ಬರಕ್ಕಾಗಲ್ವಾ? ಬನ್ನಿ ಬನ್ನಿ ಬರ್ಬೇಡ, ನಮ್ಗೇನಾದ್ರೂ ಪರವಾಗಿಲ್ಲ, ಹೋಗು. ಬನ್ನಿ ಯಾಕಲ್ಲೇ ಇಟ್ಕೊಂಡ್ಬಿಟ್ರೆ? ಬನ್ನಿ ಬನ್ನಿ ಹೋಗು. ಯಾಕೆ ನನ್ನ ಮಗನ್ನ ಅನ್ಯಾಯವಾಗಿ ಕೊಂದ್ಬಿಟ್ರಲ್ರಿ ಆ ಪಾಪಿಗಳು. ರಾಜ ರಾಜ ರಾಜ
ಅಮಾವಾಸ್ಯೆ ರಾಜಾ, ಆ ಪಾಪಿಗಳನ್ನ ಕೊಂದು ನೀನ್ ಯಾಕೋ ಪಾಪ ಕಟ್ಕೋತೀಯ? ಅವ್ರನ್ನ ಪೊಲೀಸರಿಗೆ ಒಪ್ಪಿಸ್ಬಿಡು. ಅಪ್ಪ, ಇವ್ರು ತೊಂದರೆ ಕೊಟ್ಟಿದ್ದು ಪೊಲೀಸ್ನವ್ರಿಗಲ್ಲ, ನಮ್ಗೆ. ಇಂಥ ಪಾಪಿಗಳನ್ನ ಜೀವಂತ ಬಿಡಬಾರ್ದು. ಅಮಾವಾಸ್ಯೆ ಕಟ್ಟಾಕೋ. ಬ್ಯಾಡೋ ಲೇ ಅಮಾವಾಸ್ಯೆ, ನಾನು ಕಣೋ ನಿಮ್ಮಪ್ಪ. ಬ್ಯಾಡೋ. ರಾಜ ತಪ್ಪಾಗಿ ಕಣೋ, ಬಿಟ್ಬಿಡ ರಾಜ. ರಾಜ ರಾಜ ಬಿಟ್ಬಿಡ. ರಾಜ, ಅವನು ಕ್ರೂರಿನೇ ಇರ್ಬೋದು, ಕೆಟ್ಟವನೇ ಆಗಿರ್ಬೋದು, ಆದ್ರೂ ಅವನ್ ನನ್ನ ತಮ್ಮ ಕಣೋ, ಅವನು ಬಿಟ್ಬಿಡ. ಅಪ್ಪಯ್ಯ, ಇಂಥ ನನ್ನ ಮಕ್ಕಳು ಇರೋದಕ್ಕಿಂತ ಮನೆ ಮುಂದೆ ಹೊಗೆ ಹಾಕ್ಸೋಣ ಸಾಯದ ಮೇಲೂ. ರಾಜ ರಾಜ ತಪ್ಪಾಗೋಯ್ತು ಕಣೋ, ತಪ್ಪು ಮಾಡ್ಬಿಟ್ರಿ. ರಾಜ, ಬಿಟ್ಬಿಡ ಅವ್ರನ್ನ. ಅಯ್ಯೋ, ಈಗೇನು ಮಾಡಕ್ ಆಗೋದಿಲ್ಲ. ರಾಜ ಬೇಡವಾ ರಾಜ, ಬೇಡ. ರಾಜ, ಅವ್ರನ್ನ ಬಿಟ್ಬಿಡು, ನನ್ ಮಾತ್ ಕೇಳೋ. ಅಯ್ಯೋ, ನೀನ್ ಸುಮ್ಮನೆಪ್ಪ. ಏನ್ ಮಕ್ಕ ನೋಡ್ತೀರ? ನಮ್ಮಪ್ಪನ ಕಾಲು ತಪ್ಪಾಯ್ತು ಕೇಳ್ಕೊ. ಕ್ಷಮಿಸಿ ಮಾವಯ್ಯ. ಕ್ಷಮಿಸಿದ್ದೀನಿ ಹೇಳಮ್ಮ. ಬಿಟ್ಬಿಡು ಅವ್ರನ್ನ. ಅಯ್ಯೋ ಅಪ್ಪಯ್ಯ, ಇವ್ಳು ನನ್ ಜೊತೆ ಮದುವೆ ಆಗಿ 100 ವರ್ಷ ತಣ್ಣ ಬದುಕಲಿ ಅಂತ ತಲೆ ಮೇಲೆ ಕೈ ಆಶೀರ್ವಾದ ಮಾಡಪ್ಪಯ್ಯ. 100 ವರ್ಷ ತಣ್ಣಗ್ ಬಾಳಮ್ಮ. ಲೋ, ಬಿಟ್ಬಿಡು ಅವ್ರನ್ನ. ಓಹ್, ಮಾವ ಬಂದ ಕಿತ್ತೋದನು ಬಾರಯ್ಯೋ. ಮಾವ ಅಂದ್ರೆ ಇಟ್ಗೆ ತಮ್ಮ ಮಕ್ಕ ಚುಚ್ಬಿಡ್ತೀವಿ. ಮಾವ ಇವನು ಗಂಟಿ. ಇಂಥ ಪಾಪಿಗಳು ಬದುಕಿದ್ರೆ ಊರ ಎಕ್ಕುಟ್ಟೋಗುತ್ತೆ. ಸಾಯಿ ಬಾವ. ಏನ್ ಮಾತಾಡ್ತೀಯ ನೀನು? ರಾಜ, ಬಿಟ್ಬಿಡು ಅವ್ರನ್ನ. ಅವ್ರು ನಿಮ್ಗೆ ಏನೇ ಅನ್ಯಾಯ ಮಾಡಿರ್ಬಹುದು. ನನ್ನ ಹೊಟ್ಟೆಲಿರೋ ಮಗು ನೋಡಾದ್ರು ಅವ್ರನ್ನ ಕ್ಷಮಿಸ್ಬಿಡಿ ಅಣ್ಣಯ್ಯ. ಹೌದು ರಾಜಣ್ಣ, ಅಕ್ಕೆ ನಂಗೆ ಧೈರ್ಯ ಕೊಡ್ದೋಗಿದ್ರೆ ಅಪ್ಪ ಇನ್ ಮನೆ 4 ತಿರುಗಿ ಬೀಳ್ತಾನೆ ಇರಲಿಲ್ಲ. ದಯವಿಟ್ಟು ಬಿಟ್ಬಿಡ್ ರಾಜಣ್ಣ. ಅಯ್ಯೋ, ನಾನೇನು ಮಾಡಕ್ಕಾಗಲ್ಲಪ್ಪ. ರೋಲರ್ ಹತ್ರ ಬಂದ್ಬಿಡ್ತು, ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಇವಾಗ. ಅಯ್ಯೋ, ರಾಜ ತಪ್ಪಾಗೋಯ್ತಪ್ಪ, ನಮಗೆ ಕ್ಷಮಿಸ್ಬಿಡಪ್ಪ. ರಾಜ, ಏನಾದ್ರು ಮಾಡೋ. ಅಪ್ಪಯ್ಯ, ಅದಾಗ ನಿನ್ ಮಗನಿಗೆ ಹೇಳಿ ಏನಾದ್ರು ಮಾಡೋದಕ್ಕೆ. ರಾಜ, ಹೋಗ್ಲಿ ಅವ್ರನ್ನ ಬಿಟ್ಬಿಡಪ್ಪ. ಅಗತ್ಯ. ಜಸ್ಟ್ ಎ ಮಿನಿಟ್. ಗೋ ಬ್ಯಾಕು. ಗೋ. ರಾಜ, ಇದೆಲ್ಲ ಹೇಗೋ? ಅದೆಲ್ಲ ಹೀಗೆ.